ಇನ್ನು ಬಾಂಬ್ ಕಟ್ಟಿಕೊಂಡು ಪಾಕ್ ಗಡಿಗೆ ಹೋಗ್ತೀನಿ ಎಂಬ ಜಮೀರ್ ಹೇಳಿಕೆಗೆ ಜಮೀರ್ ಶಾಂತಿಯುತವಾಗಿದ್ರೆ ಸಾಕು, ನೀವೇನು ಮಾಡೋದು ಬೇಡ ಅಂತ ಈಗ ಜಮೀರ್ ಸುಮ್ಮನಿದ್ರೆ ಸಾಕು ಅಂತ ಹೇಳಿಕೆ ಕೊಟ್ಟಿರುವಂತದ್ದು. ಬಾಂಬ್ ಕಟ್ಕೊಂಡು ನಾನು ಪಾಕ್ ಗಡಿಗೆ ಹೋಗ್ತೀನಿ ಅಂತ ಜಮೀರ್ ಹೇಳಿಕೆ ಕೊಟ್ಟಿದ್ರು. ಈ ಹೇಳಿಕೆಗೆ ಸಂಬಂಧಪಟ್ಟಂತೆ ನೀವೇನು ಮಾಡೋದು ಬೇಡ, ಸುಮ್ಮನಿದ್ರೆ ಸಾಕು ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಮಿಲಿಟರಿಯನ್ನ ನಂಬಿ ಸುಮ್ಮನಿರಿ ಸಾಕು. ಜಮೀರ್ ಅಹಮದ್ಗೆ ಮಾತ್ಗೆ ಟಾಂಗ್ ಕೊಟ್ಟಿದ್ದಾರೆ ಜೋಶಿ ಅವರು. ನಿಮ್ಮ ಭಾಷಣ ಬೇಡ, ನೀವೇನು ಮಾಡೋದು ಬೇಡ, ಎಲ್ಲಿಗೂ ಹೋಗೋದು ಬೇಡ, ಸುಮ್ಮನಿದ್ರೆ ಸಾಕು, ಮಿಲಿಟರಿಯನ್ನ ನಂಬಿ ಸುಮ್ಮನಿರಿ ಸಾಕು ಅಂತ ಜೋಶಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಜಮೀರ್ ಅವರು ಶಾಂತಿಯುತವಾಗಿದ್ರೆ ಸಾಕು, ಭಾಷಣಗಳನ್ನ ಮಾಡೋದು ಬೇಡ, ನೀವು ಬಾಂಬ್ ಇಟ್ಕೊಂಡು ಬಾರ್ಡರ್ಗೆ ಹೋಗೋದು ಬೇಡ, ಸುಮ್ಮನಿದ್ರೆ ಸಾಕು. ನಿಮ್ಮ ಭಾಷಣ ಬೇಡ, ನೀವು ಹೋಗೋದು ಬೇಡ, ಸೈನ್ಯದ ಶಕ್ತಿ, ಸೈನಿಕರು, ಮಿಲಿಟರಿಗಳು ಇವರೆಲ್ಲರೂ ಕೂಡ ನೋಡ್ಕೊಳ್ತಾರೆ, ನೀವು ಸುಮ್ಮನಿದ್ರೆ ಸಾಕು ಅಂತ ಹೇಳಿಕೆ ಕೊಟ್ಟಿರುವಂಥದ್ದು. ಹಾಡು ಹೋಗಲೇ ಆ ಪ್ರಮಾಣದಲ್ಲಿ ಹೊಡೆದು ಕೊಲ್ತಾರೆ. ನಿಮ್ಗೆ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಲ್ಲಿ ನಿಮ್ದು ಸ್ಟೇಟಸ್ ಹಾಕಿದ್ದಾರೆ. ಮತ್ತೆ ಅವನ ಆರೋಪಿ ಮಾಡಿ, ಆರೋಪಿ ಅವ ಕೋರ್ಟ್ನಾಗ ಏನಾಗ್ತದೆ ಗೊತ್ತಿಲ್ಲ. ಕಾಂಗ್ರೆಸ್ ಸರ್ಕಾರ ಬೇಕಂತ ಆರೋಪಿ ಮಾಡಿರ್ಬೋದು. ನಾನು ಪ್ರೀ ಜಡ್ಜ್ಮೆಂಟ್ಗೆ ಬರ್ತಾ ಇಲ್ಲ, ಮಾಡಿರ್ಬಹುದು ಅಂತ ಹೇಳಿದ್ದೇನೆ. ಕೋರ್ಟ್ನಲ್ಲಿ ಡಿಸೈಡ್ ಆಗಲಿ. ಆದರೆ ಆರೋಪಿ ಇರೋ ತನಕ ಅವನಿಗೆ ರಕ್ಷಣೆ ಕೊಡಬೇಕಾದ ಜವಾಬ್ದಾರಿ ಯಾರ್ದು? ಹಾಗಾಗಿ ಈ ರೀತಿಯಾದಂತಹ ವರ್ತನೆ ಇದು ಅತ್ಯಂತ ಖಂಡನೀಯ.